ಹಾಯ್ ನಮಸ್ಕಾರ ರೀ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಗೈಸ್, ಇವತ್ತು ನಾನು ಮಾಡ್ತಿರುವಂಥ ಈ ಒಂದು ವಿಡಿಯೋ ನಿಮಗೋಸ್ಕರ ಅಲ್ಲ ಅಂತಂದರೆ, ನಾನು ಇವತ್ತು ಮಾಡ್ತಾ ಇರುವಂಥ ವಿಡಿಯೋನ ನನ್ನ ಫ್ಯೂಚರಲ್ಲಿ ಅಂದರೆ ನಾನು ಬದುಕಿರುವವರೆಗೂ ಕೂಡ ನಾನು ಬಾಲ್ಯದಿಂದ ಈ ಮನೆಯೊಳಗಡೆ ಕಳೆದಿರುವಂಥ ದಿನಗಳನ್ನು, ನನ್ನ ಮೆಮೊರಿಗಳನ್ನು ನೆನಪಿಗೋಸ್ಕರ ಸ್ಟೋರ್ ಮಾಡಿ ಇಡಬೇಕು ಅಂಥೇಳಿ ಯೂಟ್ಯೂಬ್ ಒಳಗಡೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದು ಹೊರತಾಗಿ ಈ ವಿಡಿಯೋ ನಿಮ್ಗೆ ಪಾಲ್ತು ಅಂತ ಅನ್ನಿಸ್ಬೋದು, ಆದರೆ ನನಗೆ ಮೆಮೊರಿ. ಆದ್ದರಿಂದ ಈ ವಿಡಿಯೋದಿಂದ ನಿಮಗೇನಾದರೂ ಬೇಜಾರು ಅನಿಸಿದ್ರೆ ಐ ಆಮ್ ಸಾರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಏನಪ್ಪ ಅಂತಂದರೆ, ಇವತ್ತು ಈ ಹಿಂದೆ ಕಾಣ್ತಿರುವಂಥ ಮನೆ ನಾನು ನನ್ನ ಬಾಲ್ಯದಿಂದಲೂ ಹುಟ್ಟಿ ಬೆಳೆದಿರುವಂಥ ಮನೆ. ಆದರೆ ಇವಾಗ ಈ ಮನೆ ನಮ್ಮದಲ್ಲ, ಅಂದರೆ ಬೇರೆಯವರಿಗೆ ಈ ಮನೆ ಹೋಯಿತು. ಸೊ ಆದ್ದರಿಂದ ಈ ಮನೆ ನಮಗೆ ಇನ್ನು ಮುಂದೆ ನಮ್ಮದಾಗಿರಲ್ಲ. ಆದ್ದರಿಂದ ನನ್ನ ಬಾಲ್ಯದಲ್ಲಿ ನಾನು ಕಳೆದಿರುವಂಥ ದಿನಗಳನ್ನು ಎಲ್ಲವನ್ನು ನಾನು ನೆನಪಿಸ್ಕೊಳ್ಳೋಕ್ಕಾಗಲ್ಲ. ಸೊ ಆದ್ದರಿಂದ ನಾ ಎಲ್ಲ ವಿಡಿಯೋ ಮಾಡಿ ಇಡಬೇಕಂತೇಳಿ ಒಂದು ಆಸೆ. ಸೊ ಆದ್ದರಿಂದ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಏನು ಬೇಜಾರಾದರೆ ದಯವಿಟ್ಟು ಯಾರು ವಿಡಿಯೋ ನೋಡಬೇಡ್ರಿ. ಯಾರಿಗೆ ನೋಡ್ಬೇಕಂತ ಅನಿಸ್ತೈತಿ ಅವ್ರು ಮಾತ್ರ ನೋಡ್ರಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನೋಡ್ರಿ, ಈ ನನ್ನ ಹಿಂದೆ ಕಾಣ್ತಾ ಇರುವಂಥ ಈ ಮನೆ ನಾನು ಬಾಲ್ಯದಿಂದಲೂ, ಅಂದರೆ ನನಗಿವತ್ತು 20 ವಯಸ್ಸು. ಇವತ್ತಿನವರೆಗೂ ನಾನು ಹುಟ್ಟಿ ಬೆಳೆದು ನನ್ನ ದಿನಗಳನ್ನು ಇದರೊಳಗಡೆ ಕಳೆದಿರುವಂಥ ಮೆಮೊರಿ. ಈ ಮನೆ ಅತಿ ಹಳೆಯದಾಗಿರುವಂಥ ಮನೆ, ಆದರೆ ನನಗೆ ಬೆಟ್ಟದಷ್ಟು ಮೆಮೊರಿಗಳನ್ನು ಈ ಮನೆಯೊಳಗಡೆ ನಾನು ಹೊಂದಿದ್ದೀನಿ. ಆ ಎಲ್ಲ ಮೆಮೊರಿಗಳನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಈ ಮನೆ ಒಳಗಿನ ವಿಡಿಯೋನ ಮಾಡೋಣ, ಸ್ಟೋರ್ ಮಾಡಿಡೋಣ. ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ. ಇದು ನಿಮಗೆ ಕಾಣ್ತಿರುವಂಥದ್ದು ನಮ್ಮ ಮನೆಯ ಮುಂದೆ ಇರುವಂತಹ ಒಂದು ಅಂಗಳ. ಅಲ್ಲಿ ನಿಮಗೆ ಕಾಣ್ತಾ ಇರೋದು ಒಂದು ಹಳೆಯ MAT ಬೈಕ್. ಇದು ನಮ್ಮ ತಂದೆ, ಅಂದರೆ ನಮ್ಮ ಅಪ್ಪ ಮೊದಲ ಬಾರಿ ಕೊಂಡುಕೊಂಡಿರುವಂತಹ ಒಂದು ಬೈಕು, MAT ಬೈಕ್ ಅಂತ ಹೇಳ್ಬಿಟ್ಟು. ಈ ಬೈಕು ಇವಾಗ ರನ್ನಿಂಗಲ್ಲಿಲ್ಲ. ಆದರೆ ನಾನು ಹುಟ್ಟೋಕ್ಕಿಂತ ಮುಂಚೆ, ಅಂದರೆ ನಮ್ಮ ಅಣ್ಣ ಬದುಕಿರುವಾಗ ಈ ಬೈಕನ್ನು ನಮ್ಮಪ್ಪ ಕೊಂಡ್ಕೊಂಡಿದ್ರು. ಸದ್ಯಕ್ಕೆ ಈ ಬೈಕು ಸ್ಟಾಪ್ ಐತಿ. ಆದರೆ ನಾನು ಹುಟ್ಟಿದಾಗಿನಿಂದ ಮೊದಲ ಬಾರಿಗೆ ನಾನು ಕುಳಿತಿರುವಂಥದ್ದು ಈ MAT ಬೈಕ್ ಮೇಲೆ. ಅಂದರೆ ನಮ್ಮ ತಂದೆಯ ಅಂತ ಇರುವ ಮೊದಲ ಬೈಕು ಇದು. ಈ ಬೈಕ್ ಮೇಲೆ ನಾನು ಮಿನಿಮಮ್ ಅಂದರೂ ಒಂದು 5ನೇ ತರಗತಿಯಿಂದ 6ನೇ ತರಗತಿ ಬರೋ ತನಕ ಕುಂತಿದ್ದೀನಿ. ಅದಾದಮೇಲೆ ಈ ಬೈಕು ಹಾಳಾಯಿತು. ಸೊ ಅದಾದಮೇಲೆ ಈ ಬೈಕ್ ಮೇಲೆ ಹತ್ತಿಲ್ಲ. ಆದರೆ ಈ ಬೈಕ್ನ ನೆನಪಿಗಾಗಿ ಹಾಗೆ ಇಟ್ಕೊಂಡಿದ್ದೀವಿ. ಇನ್ನು ಮುಂದೆ ಈ ಬೈಕು ನಾವು ಇಟ್ಕೋತೀವೋ ಇಲ್ಲೋ ಮಾರ್ತೀವೋ ಗೊತ್ತಿಲ್ಲ. ಬಟ್ ಆದರೆ ಈ ಬೈಕು ಈ ವಿಡಿಯೋದೊಳಗಡೆ ಮಾತ್ರ ನಾನು ಇರೋ ತನಕ, ಯೂಟ್ಯೂಬ್ ಇರೋ ತನಕ, ಈ ನನಗೆ ಯೂಟ್ಯೂಬ್ ಪಾಸ್ವರ್ಡ್ ನೆನಪಿರೋ ತನಕ ಮೆಮೊರಿಯಾಗಿ ಉಳಿದಿರುತ್ತೆ. ಬನ್ನಿ ಈಗ ಮನೆಗೆ ಹೋಗೋಣ. ನಿಮ್ಗಿಲ್ಲಿ ಕಾಣ್ತಾ ಇರೋದು ಇದು ನಮ್ಮಪ್ಪನ ಒಂದು ಹಳೆಯ, ಅಂದರೆ ಮುಂಚೆ ಬೈಕ್ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಇರುವಂಥ ಒಂದು ಸೈಕಲ್ಲು. ನೋಡ್ರಿ, ಇದು ನಮ್ಮ ಮನೆಯ, ಅಂದರೆ ಪಡಸಾಲೆ ಅಂತ ಕರಿತೀವಿ. ಸಿಟಿ ಜನ ಇದನ್ನ ಹಾಲ್ ಅಂತ ಕರೀತಾರೆ. ಅಂದ್ರೆ ನಮ್ಮಂಥ ಬಡವ ಜನರಿಗೆ ಇದು ಒಂದು ರೀತಿ ಪಡಸಾಲೆ. ಬಂದ ಜನರಿಗೆ, ಯಾರಾದರೂ ಊರಿನವ್ರು ಬಂದರೆ, ಪರಿಚಯದವ್ರು ಯಾರಾದರೂ ಬಂದರೆ ಕೂತ್ಕೊಳ್ಳೋದಕ್ಕೆ ಅಂತ ಇರುವಂಥ ಇದೊಂದು ರೂಮು. ಈ ಮನೆ ನಮ್ಮ ಮನೆಯಲ್ಲಿ ಇರೋದು 2 ರೂಮು, ಒಂದು ಪಡಸಾಲೆ, ಇನ್ನೊಂದು ಅಡುಗೆ ಮನೆ. ಇದನ್ನ ಬಂದವ್ರಿಗೆ ಅಂತ ಬಿಟ್ಟರೆ ಇನ್ನು ಸ್ಟೋರ್ ರೂಮ್ ಆಗಿ ಯೂಸ್ ಮಾಡೋದಿದೆ ನಮ್ಮ ಹಳ್ಳಿಯಲ್ಲಿ. ಇನ್ನು ಉಳಿದಿರೋಂಥದ್ದು ಅಡುಗೆ ಮನೆಗಳೊಳಗಡೆ ನಾವು ಮಲಗೋದಕ್ಕೆ, ಇರೋದಕ್ಕೆ, ಅಡುಗೆ ಮಾಡೋದಕ್ಕೆ, ಊಟ ಮಾಡೋದಕ್ಕೆ ಎಲ್ಲನೂ ಅದೇ. ಇದು ನೋಡಿ, ಇದು ನಮ್ಮ ಪಡಸಾಲೆ. ಇಲ್ಲಿ ಕಾಣ್ತಾ ಇರೋದು ಕನ್ನಡಿ. ಇದು ನಾಲ್ಕಿಂತ ಮುಂಚೆ ಕೊಂಡ್ಕೊಂಡಿರೋದು, ಆದರೂ ಈ ಸದ್ಯಕ್ಕೆ ಇದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಇದಷ್ಟೇ ಅಲ್ಲ, ನೋಡ್ರಿ ಇಲ್ಲಿ ಕಾಣ್ತಾ ಇರೋದು ಈ ಪ್ಯಾನು. ಇದು ಕೂಡ ನಾನು ಹುಟ್ಟೋಕ್ಕಿಂತ ಮುಂಚೆನೇ ನಮ್ಮ ತಂದೆ ಖರೀದಿ ಮಾಡಿರುವಂಥದ್ದು. ಇವಾಗ ಸದ್ಯಕ್ಕೆ ನನಗೆ 20 ವಯಸ್ಸು. ಇಲ್ಲಿವರೆಗೂ ಕೂಡ ಈ ಪ್ಯಾನ್ ಇನ್ನೂ ವರ್ಕಿಂಗ್ ಐತಿ. ಇವಾಗಲೂ ಸದ್ಯಕ್ಕೆ ನಾವು ಇವನು ಯೂಸ್ ಮಾಡಕತ್ತೀವಿ. ಏನಪ್ಪ ಅಂತಂದರೆ, ನಮಗೆ ಹಳೆ ವಸ್ತುಗಳನ್ನು ಯೂಸ್ ಮಾಡೋದು ಒಂದು ರೀತಿ ನನಗೂ ಕೂಡ ಇಷ್ಟನೇ. ಆದರೆ ನಮ್ಮ ತಂದೆಯವ್ರಿಗೆ ಒಂದು ರೀತಿ ಇಷ್ಟನೂ ಆಯಿತು, ಮನೆ ಒಂದು ವ್ಯವಸ್ಥೆನೂ ಆಯಿತು. ಸದ್ಯಕ್ಕೆ ಅಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರಲ್ಲ, ಆ ರೀತಿ ನಾವು ಇದ್ದಿರುವಂಥ ವಸ್ತುಗಳನ್ನು ಚೆನ್ನಾಗಿ ಯೂಸ್ ಮಾಡ್ಕೊಂಡು ಬಂದಿರೋದೊಂದು ವಾಡಿಕೆ. ಅದೆಷ್ಟು ಬಿಟ್ಟರೆ ಇದು ಒಂದು ರೀತಿ ಎಣ್ಣೆ ಇಡುವಂಥ ಮಾಡ ಅಂತ ಕರಿತೀವಿ ನಾವು ಉತ್ತರ ಕರ್ನಾಟಕದಲ್ಲಿ. ಇವುಗಳನ್ನು ಮಾಡ ಅಂತ ಕರಿತೀವಿ. ಆದ್ರೆ ದಕ್ಷಿಣ ಕರ್ನಾಟಕ ಜನ ಏನು ಕರೀತಾರೋ ಅಂತೇಳಿ ನನಗೆ ಗೊತ್ತಿಲ್ಲ. ಬಟ್ ಬರ್ರಿ, ಇದು ಇಲ್ಲಿ ನಾವು ಒಂದಿಷ್ಟು ನಾವು ಹಾಕೊಳ್ಳೋಂಥ ತೊಟ್ಕೊಳ್ಳೋಂಥ ಡ್ರೆಸ್ಗಳನ್ನು ಹಿಂಗೆ ಹಾಕೋದು.
ಇನ್ನು ಮಿಕ್ಕಿದಿರುವಂಥ ಡ್ರೆಸ್ನ ಇಲ್ಲಿ ಹಾಕಿರ್ತೀವಿ. ಅದಷ್ಟು ಬಿಟ್ಟರೆ ಇಲ್ಲಿ ಕಾಣಾಗ್ತೈತಲ್ರಿ, ಇದು ಅಟ್ಟ ಅಂತೇಳಿ ಕರಿತೀವಿ. ಮ್ಯಾಲ ಒಂದು ಉಳಿದಿರುವಂಥ ಮನೆಯೊಳಗಡೆ ಇರುವಂಥ ವಸ್ತುಗಳನ್ನು ನೆಲಕ್ಕೆ ಇಟ್ಕೊಳಕ್ಕೆ ಆಗ್ಲಾರ್ದಕ್ಕೆ ಈ ರೀತಿ ಅಟ್ಟ ಅಂತ ಕಟ್ಟಿಬಿಟ್ಟು ಇದ್ರ ಮೇಲೆ ಎಲ್ಲ ವಸ್ತುಗಳನ್ನ ಇಟ್ಟಿವಿ. ಅದಷ್ಟು ಬಿಟ್ರೆ ಬರ್ರಿ ಇವಾಗ ನಿಮ್ಮನ್ನ ಅಡುಗೆ ಮನೆಗೆ ಕರ್ಕೊಂಡು ಹೋಗ್ತೀನಿ. ಇವಾಗ ನಾನು ಬರ್ದು ಇದು ನಮ್ಮ ಮನೆಯ ಅಡುಗೆ ಮನೆ. ಇದಿಷ್ಟು ಅಡುಗೆ ಮನೆ. ಈ ಅಡುಗೆ ಮನೆ ಒಳಗಡೆ ಅಲ್ಲಿ ಕಾಣ್ತಾ ಇರೋದು ಒಲೆ, ಅಡುಗೆ ಮಾಡೋದು ಅಲ್ಲೇ. ಆದಷ್ಟು ಬಿಟ್ಟರೆ ಇದು ಒಂದು ಬಚ್ಚಲ, ಅಂದರೆ ಸ್ನಾನ ಮಾಡೋಕ್ಕೆ ಯೂಸ್ ಮಾಡೋದು ಅದು ಇಲ್ಲಿ. ನಾವು ನೀರು ಕುಡಿಯೋಕೆ ಇಟ್ಕೊಳ್ಳೋಂಥ ನೀರು. ಇದಿಷ್ಟು ಬಿಟ್ಟರೆ ನಾವು ಮುಸ್ಲಿಮ್ ಆಗಿದ್ರು ಕೂಡ ನಮ್ಮ ಮನೆ ಒಳಗಡೆ ದೇವರನ್ನು ಪೂಜೆ ಮಾಡ್ತೀವಿ. ಅದಂದರೆ ಇದು ದೇವರ ಫೋಟೋ, ಅವು ಕೂಡ ಅಲ್ಲಿರುವಂಥದ್ದು ದೇವರ ಫೋಟೋ. ಇಲ್ಲಿ ಪೂಜೆ ಮಾಡ್ತಿದ್ವಿ. ಉಳಿದಿರುವಂಥ ವಸ್ತುಗಳನ್ನು ಇಲ್ಲಿ ಇಟ್ಕೊಂಡು ನಾವು ಸದ್ಯಕ್ಕೆ ಮಲಗಕ್ಕೆ ಎಲ್ಲ ಇಲ್ಲೇ, ಕೂತ್ಕೊಳ್ಳೋಕ್ಕೂ ಇಲ್ಲೇ. ಇನ್ನುಳಿದಿರೋಂಥ ಅಡುಗೆ ವಸ್ತುಗಳನ್ನು ಮತ್ತು ಡ್ರೆಸ್ಗಳನ್ನು ಇದರೊಳಗಡೆ ಇಡೋದು. ಅದೆಷ್ಟು ಬಿಟ್ಟರೆ ಇದೊಂದು ಇದ್ರೊಳಗಡೆ ಸದ್ಯಕ್ಕೆ ಖಾಲಿ ಐತಿ. ಅಂದ್ರೆ ಇದ್ರೊಳಗಡೆ ಏನಾದರೂ ಮೊಸರು ಈ ರೀತಿ ವಸ್ತುಗಳನ್ನ ಇಟ್ಕೊತಿದ್ವಿ. ಅದಷ್ಟು ಬಿಟ್ರೆ ಇಷ್ಟೇ ರೀ ನಮ್ಮ ಮನೆ ಸದ್ಯಕ್ಕೆ ಇರುವಂಥದ್ದು. ಈ ಮ್ಯಾಲೆ ನಾವು ಕಟ್ಟಿರುವಂಥದ್ದು ಹಳೆ ಯಾಕಪ್ಪ ಅಂತಂದರೆ ಇದು ನಮ್ಮ ಮನೆ ಹಳೇದಾಗಿರೋದ್ರಿಂದ ಸದ್ಯಕ್ಕೆ ಮಳೆ ಬಂದರೆ ಸಾಕು ಸೋರ್ತದ. ಸೊ ಆದ್ದರಿಂದ ಈ ಒಂದು ಹಾಳೆಯನ್ನು ಕಟ್ಟಿವಿ. ಮಳೆ ಬಂತಂದ್ರೆ ಮ್ಯಾಗಿಂದ ನೀರು ಅದು ಈ ಹಾಳೆ ಒಳಗಡೆ ಬಿದ್ದು ಇಲ್ಲಿ ಬಂದು ಬಚ್ಚಲದೊಳಗೆ ಬೀಳುವಂಗೆ ಮಾಡೀವಿ. ಈ ಒಂದು ಆಸ್ತಿ ಆಗಿರ್ಬೋದು, ಈ ಒಂದು ಮನೆ ಆಗಿರ್ಬೋದು, ಇನ್ನೊಂದು ಅಲ್ಲಿರುವಂಥ ನಮ್ಮ ಬೋರ್ವೆಲ್ಲು, ಇದು ನಮ್ಮ ಪಕ್ಕದ ಹೊಲದವ್ರಿಗೆ ಸರ್ವೆ ಮಾಡಿದಾಗ ಅವ್ರಿಗೆ ಬಂದದ. ಸೊ ಅದು ನ್ಯಾಯ ಅನ್ಯಾಯ ಅದ್ರ ಕುರಿತಾಗಿ ನಾನು ಹೇಳಕ್ಕೆ ಹೋಗಲ್ಲ. ಇಷ್ಟೇ. ಸದ್ಯಕ್ಕೆ ನಾವು ಈ ಮನೆಯನ್ನು 2025ರಿಂದ ನಮ್ಮದಾಗಿದ್ರೂ ಕೂಡ ನಾವು ಇದನ್ನು ಕಳ್ಕೊತಾ ಇದ್ದೀವಿ. ಸದ್ಯಕ್ಕೆ 2.5 ಲಕ್ಷ ರೂಪಾಯಿ ದುಡ್ಡನ್ನು ಕೊಟ್ಟು ಈ ಮನೆಯನ್ನು ಅವ್ರಿಗೆ ನಾವು ಬಿಡಬೇಕಾಗಿದೆ. ಸೊ ಆದ್ದರಿಂದ ನಾವು ದುಡ್ಡು ಕೊಟ್ಟು ಮನೆ ಬಿಡ್ಬೋದು. ಆದರೆ ನಾನು ಹುಟ್ಟಿ ಬೆಳೆದಿರುವಂಥ ಈ ಮನೆಯಲ್ಲಿ ನಾನು ಪ್ರತಿದಿನ ಅಂದರೆ ನಡೆದಾಡಕ್ಕೂ ಬರ್ತಾ ಇರುವಂಥ ವಯಸ್ಸಿನಿಂದ ಇವತ್ತಿನ ನನ್ನ 20 ವಯಸ್ಸಿನವರೆಗೂ ಕೂಡ ಈ ಮನೆ ಒಳಗಡೆ ನಾನು ಕಳೆದಿರುವಂಥ ದಿನಗಳನ್ನು, ನನ್ನ ನೆನಪುಗಳನ್ನು, ಮೆಮೊರಿಗಳನ್ನು, ನಾನು ಇಟ್ಕೊಳ್ಳುವಂಥ ಪುಸ್ತಕಗಳನ್ನು, ನಾನು ಓದಿದ್ದು, ನಾನು ಮಲಗಿದ್ದು, ನಾನು ಉಂಡದ್ದು, ತಿಂದದ್ದು ಎಲ್ಲ ಇದೇ ಮನೆ ಒಳಗಡೆ. ಆದ್ದರಿಂದ ಆ ಮೆಮೊರಿಗಳನ್ನು ನಾನು ಯೂಟ್ಯೂಬಲ್ಲಿ ಬದುಕಿರುವವರೆಗೂ ಕೂಡ ನೆನಪಿಗಾಗಿ ಇರಲಿ ಅಂಥೇಳಿ ಈ ವಿಡಿಯೋ ಮಾಡಾಕತ್ತೀನಿ. ಇದರಿಂದ ನಿಮ್ಗೇನಾದರೂ ಇರಿಟೇಟ್ ಅಂತ ಅನಿಸಿದ್ರೆ ಐ ಆಮ್ ಸಾರಿ. ಬನ್ನಿ ಮುಂದಿನ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಇದು ಅಡುಗೆ ಮನೆ. ಇದಿಷ್ಟು ಅಡುಗೆ ಮನೆ ಒಳಗಡೆ ನಾವು ಇದ್ದಿದ್ದು, ಕುಂತಿದ್ದು, ನಿಂತಿದ್ದು, ಊಟ ಮಾಡಿದ್ದು ಪ್ರತಿಯೊಂದು ನೆನಪುಗಳು ನನಗೆ ನನ್ನ ಫ್ಯೂಚರ್ ತನಕ ಫ್ಯೂಚರ್ದಲ್ಲಿ ನೆನಪಿರಲಿ ಅಂತ ಮಾಡ್ತಿರೋದು ಅಷ್ಟೇ, ಮತ್ತೇನಿಲ್ಲ. ನೋಡ್ರಿ, ನಿಮ್ಗೆ ನೋಡೋಕ್ಕಿದು ಬಲೆ ಹಳೆ ಮನೆ ಅಂತಲೇ ಅನಿಸ್ಬೋದು. ಆದರೆ ಇದರಲ್ಲಿರುವಂಥ ನಮ್ಮ ಮೆಮೊರಿ ಜಾಸ್ತಿ. ಪ್ರತಿಯೊಬ್ಬರಿಗೂ ಕೂಡ ಅವರು ಬಾಲ್ಯದೊಳಗಡೆ ಕಳೆದಿರುವಂಥ ಮೆಮೊರಿಗಳು ಅವೆಲ್ಲ ಬೆಲೆ ಕಟ್ಟೋಕ್ಕಾಗಲ್ಲ. ಯಾಕಂತಂದರೆ ನಾವು ಜೀವನದಲ್ಲಿ ಫ್ಯೂಚರ್ಗೆ ಹೋಗ್ಬೋದು, ಬಟ್ ಆದರೆ ನಾವು ಹಿಂದೆ ಕಳೆದಿರುವಂಥ ನೆನಪುಗಳನ್ನು, ಮೆಮೊರಿಗಳನ್ನು ನಾವು ಮತ್ತೆ ಅಲ್ಲಿಗೆ ಹೋಗೋಕ್ಕಾಗಂಗಿಲ್ಲ. ವಿಡಿಯೋ ಮುಖಾಂತರ ಮಾತ್ರ ಸ್ಟೋರ್ ಮಾಡಿ ಇಟ್ಕೋಬೋದು. ವಿಡಿಯೋ ನಾವು ನೋಡಿದಾಗಲೆಲ್ಲ ಕೂಡ ನಾವು ನಮ್ಮ ಬಾಲ್ಯಕ್ಕೆ, ನಾವು ಹಿಂದೆ ಕಳೆದಿರುವಂಥ ದಿನಗಳಿಗೆ ಅಲ್ಲಿಗೆ ಹೋದಷ್ಟೇ ಖುಷಿ ಆಗುತ್ತೆ ನಾವು ಹಳೆ ವಿಡಿಯೋಗಳನ್ನು ನೋಡಿದಾಗ. ಸೊ ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇರೋದು, ಮೆಮೊರಿ ಆಗಿರಲಿ ಅಂತೇಳಿ. ಸದ್ಯಕ್ಕೆ ನಾನು ಬದುಕಿದ್ರೆ ಈ ವಿಡಿಯೋನ 2050ರಲ್ಲಿ ಕೂಡ ನಾನು ನೋಡ್ಬೋದು. ಸದ್ಯಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಏಪ್ರಿಲ್ 2024ರಂದು. ಪ್ರತಿದಿನ ಇಲ್ಲಿ ಅಡುಗೆ ಇಟ್ಟಿರೋದು ನಮ್ಮಮ್ಮ ಅಡುಗೆ ಮಾಡೋದು. ಅಲ್ಲಿ ಸದ್ಯಕ್ಕಿದು ಅಡುಗೆ ಎಲ್ಲ ಇಲ್ಲೇ ಮಾಡೋದು. ನಾನು ಪ್ರತಿದಿನ ಇಲ್ಲೇ ಕುಂತ್ಕೊಂಡು ಊಟ ಮಾಡೋದು. ಅಲ್ಲಿ ನಮ್ಮಪ್ಪ, ಇಲ್ಲಿ ನಾನು ಮತ್ತು ಅಲ್ಲಿ ನಮ್ಮಮ್ಮ ಕುಂತ್ಕೊಂಡು ಊಟ ಮಾಡ್ತೀವಿ. ಒಕ್ಕಟ್ಟಿಗೆ ಇದು ಸಿಲಿಂಡ್ರ್ ಗ್ಯಾಸು. ಸದ್ಯಕ್ಕೆ ನಮ್ಮ ಮನೆ ಒಳಗಡೆ ಮುಂಚೆಯಿಂದನೂ ಸಿಲಿಂಡರ್ ಗ್ಯಾಸ್ ಇರಲಿಲ್ಲ. ಆಮೇಲೆ
ಉಜ್ವಲ ಯೋಜನೆ ಮುಖಾಂತರ ಒಂದು ಸಿಲಿಂಡರ್ ಗ್ಯಾಸ್ ಸಿಕ್ಕಿದ್ದು, ಆ ಗ್ಯಾಸ್ ಇದು ನನ್ನ ಬ್ಯಾಗು. ನಾ ಎಲ್ಲ ಬುಕ್ಸ್ ಇಲ್ಲೇ ಇಟ್ಕೊಳ್ಳೋದು ಸದ್ಯಕ್ಕೆ. ಇದೆಲ್ಲ ಹಾಸಿಗೆ ಇದೆಲ್ಲ ಹೋಗೋದು. ಜಾಸ್ತಿ ಹೊಲಸಾಕಿದ ಮನೆ. ಅದು ನಮ್ಮ ಮನೆ ಒಳಗಿರುವಂಥ ಒಂದು ಗಡಿಯಾರ, ಟೈಮ್ ನೋಡೋಕ್ಕಂತೇಳಿ ಅದ ಮಾಡ್ದೊಳಗೆ ಒಂದು ರೇಡಿಯೋ ಇಡ್ತೀವಿ. ಇಲ್ಲೈತೆ ನೋಡ್ರಿ, ಇದು 2010 ಒಳಗಡೆ ತೊಗೊಂಡಿರುವಂಥ ರೇಡಿಯೋ. ಇನ್ನೂ ಸ್ಟಾರ್ಟ್ ಐತಿ. ನಾವು ಟಿ ವಿ ನೋಡಲ್ಲ, ರೇಡಿಯೋ ಕೇಳ್ತಾರೆ. ನೋಡ್ರಿ, ನಮ್ಮ ಮನೆ ಇರೋದು ರೋಡ್ ಹತ್ರನೇ. ಅಂದರೆ ಮುಧೋಳಿಂದ ಹಲ್ಕಿಗೆ ಹೋಗೋ ಒಂದು ರಸ್ತೆ ಹತ್ರನೇ ಇರೋದು ನಮ್ಮ ಮನೆ. ಅದು ರೋಡು. ಅಲ್ಲಿಂದ ಬಂದರೆ ಇದು ನಮ್ಮ ಮನೆ. ನಮ್ಮ ಮನೆ ಸುತ್ತಮುತ್ತ ವಾತಾವರಣ ನೋಡ್ಬೇಕಂತಾರೆ ಇದು ಇಲ್ಲಿ ಕಾಣ್ತಾ ಇರೋದು ಒಂದು ನಿಂಬೆ ಹಣ್ಣಿನ ಗಿಡ. ಇದನ್ನು ನಾವು ಉತ್ತರ ಕರ್ನಾಟಕದಲ್ಲಿ ಕಂಚಿ ಹಣ್ಣು ಅಂತೀವಿ. ಅಂದರೆ ಇಲ್ಲಿ ಇದರೊಳಗಡೆ ಆಗುವಂಥ ಹಣ್ಣನ್ನು ಉಪ್ಪಿನಕಾಯಿಗಾಗಿ ಯೂಸ್ ಮಾಡ್ತೀವಿ. ಇಲ್ಲದಾವಲ್ರಿ, ಇವು ಹಣ್ಣಾಗಿ ಒಣಗಿರುವಂಥ ಕಾಯಿಗಳು. ಅಲ್ಲಿ ಕಾಣ್ತಾ ಇರೋದು ನೀರಿನ ಹೊಂಡ. ಅದು ನಾನು ಕೂಡ ಹುಟ್ಟುವ ಮುಂಚೆ ಇರುವಂಥ ಒಂದು ಹೊಂಡ. ಅಲ್ಲಿ ಇರುವಂಥದ್ದು ಒಂದು ಕಲ್ಲು. ನಾನು ಹುಟ್ಟೋಕ್ಕಿಂತ ಮುಂಚೆಯಿಂದಲೂ ಕೂಡ ನಮ್ಮಮ್ಮ ಅಲ್ಲೇ ಬಟ್ಟೆ ತೊಳೆಯುವಂಥದ್ದು. ಈಗ ಅಲ್ಲಿ ಏನೂ ನಾವು ಬಳಕೆ ಮಾಡಲ್ಲ, ಬಟ್ ಆದರೆ ಅದು ಅವಾಗ ಹೆಂಗಿತ್ತು ಹಾಗೆ ಇದೆ ಇವಾಗ. ಅದು ಕೂಡ ನನಗೊಂದು ನೆನಪು. ಅದೆಷ್ಟು ಬಿಟ್ಟರೆ ಅಲ್ಲಿ ಕಾಣ್ತಾ ಇರೋದು ಒಂದು ಸೀತಾಫಲ ಹಣ್ಣಿನ ಗಿಡ. ನಮ್ಮನ್ನ ಹಚ್ಚಿರುವಂಥದ್ದು. ಸದ್ಯಕ್ಕೆ ಇವಾಗ ಹಣ್ಣಿಲ್ಲ ಅದರೊಳಗಡೆ. ಅಲ್ಲಿ ಕಾಣ್ತಾ ಇರೋದು ಅದು ಒಂದು ತೇಗದ ಗಿಡ. ಅದು ಕೂಡ ನಮ್ಮನ್ನ ಹಚ್ಚಿರುವಂಥದ್ದು. ಇನ್ನು ಅಲ್ಲಿ ಬಿಟ್ಟರೆ ಅಲ್ಲಿ ಒಂದು ಗಡದು ಒಣಗಿದ ಬಡ್ಡೆ ಐತಿ. ಅದು ನಮ್ಮನ್ನ ಹಚ್ಚಿದ್ರು. ಇದೆಲ್ಲನೂ ಕೂಡ ನಮ್ಮನ್ನ ಹಚ್ಚಿದ್ರು. ಸದ್ಯಕ್ಕೆ ನಮ್ಮನ್ನ ಅಷ್ಟೇ ಇಲ್ಲ, ಉಳಿದೆಲ್ಲ ಅದ. ಇದು ನಮ್ಮ ತೋಟದ ಕುರಿತಾಗಿ ಎಲ್ಲ ಬದುಕಿರೋವರೆಗೂ ಕೂಡ ನಮ್ಮ ತೋಟ ನಮ್ಮ ಜೊತೆಗೇ ಇರುತ್ತೆ. ಆದರೆ ಈ ಒಂದು ಮನೆ ಸದ್ಯಕ್ಕೆ ನಾವು ಕಳೆದಿರುವಂಥ ಈ ಮೆಮೊರಿ, ಈ ಒಂದು ಆಸ್ತಿ ಸದ್ಯಕ್ಕೆ ನನಗೆ ಫ್ಯೂಚರಲ್ಲಿ ನೋಡೋಕ್ಕೆ ಸಿಗಲ್ಲ ಅಷ್ಟೇ. 26 ಏಪ್ರಿಲ್ 2024. ಇಲ್ಲಿವರೆಗೆ ಈ ವಿಡಿಯೋನ ನೋಡಿದ್ದಕ್ಕೆ ತಮಗೆಲ್ರಿಗೂ ಕೂಡ ಥ್ಯಾಂಕ್ಸ್. ಫ್ಯೂಚರಲ್ಲಿ ನಾನು ಇರೋವರೆಗೂ ಕೂಡ ಈ ವಿಡಿಯೋನ ನಾನು ಕೂಡ ನೋಡ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.